ವಿಪಕ್ಷಗಳು ಆ್ಯಸ್ ಯೂಸ್ವಲ್ 24-25ಕ್ಕೆ ಕಾಶ್ಮೀರದಿಂದ ಮೀರ್ವೈಜ್ ಫರೂಕ್ ಅವರನ್ನು ಕರೀಲಾಗಿತ್ತು ಈ ತಿದ್ದುಪಡಿಗೆ ಸಂಬಂಧಪಟ್ಟಂತೆ, ವಕ್ಫ್ಗೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಪಡಲಿಕ್ಕೆ. ಯಾಕಂದರೆ ಸುಮಾರು 22ಕ್ಕೂ ಹೆಚ್ಚು ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆ JPC ವಿಸ್ತೃತ ಮಾತುಕತೆ ನಡೆದಿದೆ. ಇದೇನು ಬರೀ ಒಂದೆರಡು ಸಭೆ ನಡೆದಿಲ್ಲ. 24-25ರದ್ದು 32ನೇ ಸಭೆ. ಕಳೆದ 6 ತಿಂಗಳಲ್ಲಿ 32 ಸಭೆಗಳನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ನಡೆದಿದೆ. ನನಗೆ ನೆನಪಿರುವ ಪ್ರಕಾರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಏನಿದೆ, ಇಷ್ಟು ಸುದೀರ್ಘ ಅವಧಿಯ ಮತ್ತು ಇಷ್ಟು ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆ ಮಾತನಾಡಿ ಒಂದು ವರದಿಯನ್ನು ತಯಾರು ಮಾಡಿದ್ದು ಇತ್ತೀಚಿನ ದಿನಗಳಲ್ಲಿ ಕಡಿಮೆ. ಹಿಂದೆಲ್ಲ ನಡೆದಿವೆ ಅನೇಕ ಷೇರು ಹಗರಣ, ಅದಕ್ಕೆ ಸಂಬಂಧಪಟ್ಟಂತೆ ಜಾಯಿಂಟ್ ಪಾರ್ಲಿಮೆಂಟ್ರಿ ತನಿಖಾ ವರದಿಗಳಿದ್ವು. ಇಲ್ಲಿ ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆಗೂ ಕೂಡ ಜಗದಂಬಿಕಾ ಪಾಲ್ ನೇತೃತ್ವದ ಸಮಿತಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದೆ. ಈಗ ಲಕ್ನೋಗೂ ಕೂಡ ಹೋಗಿತ್ತು. ಸ್ವತಃ ಯೋಗಿ ಆದಿತ್ಯನಾಥರನ್ನು ಕೂಡ ಜಗದಂಬಿಕಾ ಪಾಲ್ ಭೇಟಿಯಾಗಿದ್ದರು. ಯೋಗಿ ಆದಿತ್ಯನಾಥ್ ಹೇಳಿದರು, ಇಡೀ ವಕ್ಫ್ನ ಆಸ್ತಿಗಳಲ್ಲಿ ಉತ್ತರ ಪ್ರದೇಶದಲ್ಲಿ 70% ಸರ್ಕಾರಿ ಆಸ್ತಿಗಳಿವೆ. ನಮ್ಗೆ ಅವುಗಳನ್ನು ವಾಪಸ್ ಕೊಟ್ಟರೆ ನಮ್ಗೆ ಅಭಿವೃದ್ಧಿ ಕಾರ್ಯಕ್ಕೆ ನೆರವಾಗುತ್ತೆ. 70% ಸರ್ಕಾರಿ ಆಸ್ತಿಗಳನ್ನು ವಕ್ಫ್ ತೆಗೆದುಕೊಂಡು ಕುಳಿತಿದೆ, ನಮಗಲ್ಲೇನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಕರ್ನಾಟಕದಲ್ಲೂ ಕೂಡ ಈ ವಿಷಯ ಬಂತು. ವಿಜಾಪುರದಿಂದ ಶುರುವಾಗಿ ಬಹುತೇಕ ರಾಜ್ಯದ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ವಕ್ಫ್ ನೋಟಿಸನ್ನು ಕೊಡಲಾಗಿತ್ತು. ಅದರ ಬಗ್ಗೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಸರ್ಕಾರ ಹೇಳಿತು, ನಾವು ಆ ನೋಟಿಸನ್ನು ಹಿಂತೆಗೆದುಕೊಳ್ತೀವಿ ಅಂತಕ್ಕಂಥದ್ದು. ಇದೆಲ್ಲ ಆದ ಮೇಲೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಈಗೇನು ಸಂಸತ್ನಲ್ಲಿ ಮಂಡನೆ ಆಗುತ್ತೆ, ಲೋಕಸಭೆಯಲ್ಲಿ ಮಂಡನೆ ಆಗುತ್ತೆ. ಲೋಕಸಭೆಯಲ್ಲಿ ನೋಡಿ, ಈಗ ಮೊನ್ನೆಯ ತಿದ್ದುಪಡಿಗೆ ನೋಡಿದರೆ ಭಾವನವರೇ, NDAನ JDU ಮತ್ತು ಚಂದ್ರಬಾಬು ನಾಯ್ಡು ಇವರಿಬ್ಬರೂ ಕೂಡ ತಿದ್ದುಪಡಿಗಳನ್ನು ಮೂವ್ ಮಾಡಿದ್ದಾರೆ. ಇವೆರಡೂ ಪಕ್ಷಗಳ ಸಂಸದರು ಅದರಲ್ಲಿದ್ದರು, ಅವರು ತಿದ್ದುಪಡಿಗಳನ್ನು ಮೂವ್ ಮಾಡಿದ್ದಾರೆ. ಆ ತಿದ್ದುಪಡಿಗಳನ್ನು ಒಪ್ಕೊಳ್ಳಲಾಗಿದೆ. ಅದರ ಅರ್ಥ JDU ಮತ್ತು ಚಂದ್ರಬಾಬು ನಾಯ್ಡು ಅದರ ಬಗ್ಗೆ ನೋಡಿ, ಮುಸ್ಲಿಂ ಸಂಘಟನೆಗಳು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರನ್ನ ಮೇಲಿನ ಮೇಲೆ ಭೇಟಿಯಾಗಿದ್ವು. ನಿಮಗೂ ಮುಸ್ಲಿಂ ಮತಗಳು ಬರ್ತವೆ, ನೀವು ಈ ಬಿಲ್ಲನ್ನು ವಿರೋಧಿಸಿ ಅಂತಕ್ಕಂಥದ್ದನ್ನು. ಆದರೆ ಅವರಿಬ್ಬರೂ ಕೂಡ ಅದನ್ನು ವಿರೋಧಿಸಿಲ್ಲ. ಪಾರ್ಲಿಮೆಂಟ್ರಿ ಕಮಿಟಿ ಸಭೆಯಲ್ಲೂ ಕೂಡ ತಿದ್ದುಪಡಿಗಳನ್ನು ಸ್ವತಃ ಆ ಪಕ್ಷದ ಸಂಸದರು ಮೂವ್ ಮಾಡಿದ್ದಾರೆ. ಆ ತಿದ್ದುಪಡಿಗಳನ್ನು ಒಪ್ಕೊಳ್ಳಲಾಗಿದೆ. ಆದರೆ TMCಯ ಕಲ್ಯಾಣ್ ಬ್ಯಾನರ್ಜಿ, ಅಸಾವುದ್ದೀನ್ ಓವೈಸಿ, ನಮ್ಮ ಬಳ್ಳಾರಿಯ ನಾಸಿರ್ ಹುಸೇನ್ ಅವರು ಕೂಡ ಈ ಒಂದು ಕಮಿಟಿಯಲ್ಲಿದ್ದರು. ಬಹುತೇಕ ಮುಸ್ಲಿಂ MPಗಳು ಕಮಿಟಿಯಲ್ಲಿದ್ದರು. ಅವರೊಂದು 44 ತಿದ್ದುಪಡಿಗಳನ್ನು ಮೂವ್ ಮಾಡಿದರು. ಬಹುಮತದಿಂದ ಆ ತಿದ್ದುಪಡಿಗಳನ್ನು ರಿಜೆಕ್ಟ್ ಮಾಡಲಾಗಿದೆ. 16-10 ಬಹುಮತದಿಂದ ಆ ತಿದ್ದುಪಡಿಗಳನ್ನು ರಿಜೆಕ್ಟ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.